ನಮಸ್ಕಾರ ಪ್ರಿಯ ವೀಕ್ಷಕರ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಮುಖ್ಯಾಂಶಗಳು: ಹಾಸನ ಜಿಲ್ಲೆಯಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಖಂಡಿಸಿ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಮನವಿ. ವಾರ್ತೆಯ ವಿವರ. ಶಿರಗುಪ್ಪ ನಗರದಲ್ಲಿ ಇಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ತಾಲೂಕಾ ಸಂತಿ ಶಿರಗುಪ್ಪ ಇವರುಗಳಿಂದ ಹಾಸನ ಜಿಲ್ಲೆಯಲ್ಲಿ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಖಂಡಿಸಿ ಮನವಿ. ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ ಕೆಲವು ದಿನಗಳಿಂದ ಪೆನ್ಡ್ರೈವ್ ಮುಖಾಂತರ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳನ್ನು ಹಂಚಲಾಗುತ್ತಿದೆ. ಈ ಲೈಂಗಿಕ ಚಿತ್ರಗಳು ಮತ್ತು ದೃಶ್ಯಗಳು ವಾಟ್ಸ್ಆಪ್ಗಳಲ್ಲಿ ಹರಿದಾಡುತ್ತಿವೆ. ಈ ವಿಚಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೇರಳ ಚರ್ಚೆಗೊಳಿಸಲಾಗಿದ್ದು, LBE ಕೃತ್ಯದ ಕುರಿತು ಸಾರ್ವಜನಿಕರಲ್ಲಿ ಕೇಳುವ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ಪ್ರತಿದಿನ ಹೊಸ ಹೊಸ ಚಿತ್ರಗಳು ಮತ್ತು ದೃಶ್ಯಗಳನ್ನು ಬಿಡುಗಡೆ ಮಾಡಲಾಗುತ್ತಿದೆ. ಈ ಚಿತ್ರಗಳು ಮತ್ತು ದೃಶ್ಯಗಳಲ್ಲಿರುವ ಮಹಿಳೆಯರ ಖಾಸಗಿ ಮತ್ತು ಕೌಟುಂಬಿಕ ಬದುಕು ಛಿದ್ರವಾಗಿದೆ. ಕೆಲವರು ಆತ್ಮಹತ್ಯೆಗೂ ಪ್ರಯತ್ನಿಸುವ ವರದಿಯಾಗಿದೆ. ಯಾವಾಗ ಮತ್ತೊಂದು ಪೆನ್ಡ್ರೈವ್ ಹೊರಬರುತ್ತದೆಯೋ ಅದರಲ್ಲಿ ಯಾವ ಮಹಿಳೆಯರ ಖಾಸಗಿ ಚಿತ್ರಗಳು ಮತ್ತು ದೃಶ್ಯಗಳು ಬಿತ್ತರಗೊಳ್ಳಲಿದೆಯೋ ಎಂಬ ಆತಂಕ ಮತ್ತು ಕುತೂಹಲ ಎಲ್ಲೆಡೆ ಹರಡಿದೆ. ಈ ಪ್ರಕರಣಗಳ ಪ್ರಮುಖ ಆರೋಪಿ ಎಂದು ಹೇಳಲಾಗಿರುವ ಪ್ರಜ್ವಲ್ ರೇವಣ್ಣ ಮತ್ತು ಹೊಳೆ ನರಸಾಪುರದಲ್ಲಿ ಪ್ರಕರಣ ದಾಖಲಾಗಿದ್ದು, ಅದರಲ್ಲಿ ಮೊದಲ ಆರೋಪಿಯಾಗಿರುವ HD ರೇವಣ್ಣ ಇವರನ್ನು ಕೂಡಲೇ ಬಂಧಿಸಿ ವಿಚಾರಣೆ ನಡೆಸಬೇಕು. ಸಾರ್ವಜನಿಕವಾಗಿ ಇಷ್ಟೆಲ್ಲ ಅನಾಹುತ ನಡೆದು ಆತಂಕ ಹರಡಿರುವಾಗ ಈ ಕುರಿತು ತಡವಾಗಿಯಾದರೂ ಎಚ್ಚೆತ್ತುಕೊಂಡು ಇಡೀ ಪ್ರಪಂಚವನ್ನು ವಿಶೇಷ ತನಿಖೆ ತಂಡ ರಚಿಸಿದ ರಾಜ್ಯ ಸರ್ಕಾರದ ಕ್ರಮವನ್ನು ಬಳ್ಳಾರಿ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ ಸ್ವಾಗತಿಸಿದೆ. ಯಾವುದೇ ಒತ್ತಡಗಳಿಗೆ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ರಕ್ಷಣೆ ಮತ್ತು ನ್ಯಾಯವನ್ನು ಒದಗಿಸಿ ಕೊಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಅಖಿಲ ಭಾರತ ಜನವರಿ ಮಹಿಳಾ ಸಂಘಟನೆ ತಾಲೂಕಾ ಸಮಿತಿ ಸಿರಗುಪ್ಪ ಇವರು ಒತ್ತಾಯಿಸಿದ್ದಾರೆ. ಸಂಘದ ಅಧ್ಯಕ್ಷರಾದ D ಮಂಗಮ್ಮ, ಕಾರ್ಯದರ್ಶಿಗಳಾದ ರುದ್ರಮ್ಮ, ದೇವದಾಸಿ ಸಂಘಟನೆಯ ತಾಲೂಕಾ ಅಧ್ಯಕ್ಷರುಗಳಾದ ಈರಮ್ಮ ಇವರುಗಳು ಮಾತನಾಡಿದರು. ಸಂಘದ ಸದಸ್ಯರುಗಳಾದ ಕೆಂಗಲ್ ಈರಮ್ಮ, ಆಲಂ D ತರಂಗಿಣಿ, CITU ಮುಖಂಡರುಗಳಾದ H ತಿಪ್ಪಯ್ಯ, HB ಓಬಳೇಶಪ್ಪ, V ಮಾರುತಿ, K ಬಸಪ್ಪ, V ನಾಗರಾಜ್ ಗೌಡ, M ಹುಲಿಯಪ್ಪ, M ಲಕ್ಷ್ಮಣ್, BL ಈರಣ್ಣ ಇತರರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತನಾಡಿ ಮಾನ್ಯ ಶ್ರೀ ತಾಲೂಕಾ ದಂಡಾಧಿಕಾರಿಗಳು ಸಿರಗುಪ್ಪ ತಾಲೂಕಾ ಬಳ್ಳಾರಿ ಜಿಲ್ಲೆ ಇವರುಗಳ ಮುಖಾಂತರ ಶ್ರೀಯುತ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ವರದಿಗಾರರು V ಗುರುಸ್ವಾಮಿ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ. ವರದಿಗಾರರು V ಗುರು, ಸಿರಗುಪ್ಪ. ರೇವಣ್ಣವ್ರಿಗೆ ಒಂದು ಹೇಳೋದೇನಂದ್ರೆ, ಇದೇ ರೀತಿ ಹೆಣ್ಮಕ್ಳ ಎಷ್ಟು ಜನ ಹಾಳು ಮಾಡ್ಯಾನೋ ದೇಶದ ಮೇಲೆ ಗೊತ್ತಿಲ್ಲ. ಈಗ 10 ಜನ ಬೈಲಿಗೆ ಗೊತ್ತಿಲ್ಲ, ಎಲ್ಲ ಬೇಜಾರಾಗಿರ್ತಿದ್ದು. ಅದು ಬಿಟ್ಟು ಅವರಿಗೆ ರೇವಣ್ಣವರು ಎಂಥ ಮಿನಿಸ್ಟ್ರುಗಳಾಗಲಿ, ಮಕ್ಕಳು ಮುಖ್ಯಮಂತ್ರಿ ಮಕ್ಕಳಂದ್ರೆ ಅವ್ರೇನು ಬೇರೆ ಇದ್ದಾರೆ. ಇಂಥ ರೀತಿ ಹೆಣ್ಮಕ್ಳ ಅತ್ಯಾಚಾರ ಮಾಡ್ತಾರಲ್ಲ, ಇದು ಸರಿ ಅಲ್ಲ. ಅವರಿಗೆ ಶಿಕ್ಷೆ ಆಗ್ಬೇಕು, ಗಲ್ ಶಿಕ್ಷೆ ಆಗ್ಬೇಕು. ಹೆಣ್ಮಕ್ಳು ಈ ರೀತಿ ಮಾಡಬಾರ್ದು. ಯಾರು ಮಿನಿಸ್ಟ್ರ್ ಮಕ್ಕಳು ಮಾಡಬಾರ್ದು, ಬೇರೆಯವ್ರು ಕೂಡ ಯಾರು ಮಾಡಬಾರ್ದು. ನಮಗೆ ಪದವಿ ಐತೆ ಅಂತ ಈ ರೀತಿ ಮಾಡ್ತಾರಲ್ಲ, ಹೆಣ್ಮಕ್ಳು ಕೆಲಸ ಕೊಡಿಸ್ಲಿ, ಅದು ಕೊಡಿಸ್ಲಿ, ಇದು ಕೊಡಿಸ್ಲಿ ಅಂತಂದು ಎಷ್ಟೋ ಜನ ಹಾಳು ಮಾಡಿರಲ್ಲ. ಆತಗ ಶಿಕ್ಷೆ ಆಗಲೇಬೇಕಂತ ನಾವು ಚಲೋ ಇದು ಮಾಡ್ಯಾರ ಅಂತ ಹೇಳಿಕೆಯನ್ನು ಸುತ್ತಪತ್ತಾರೆ ಒಂದು ಹೇಳಿಕೆ ಕೊಡ್ತೀವಿ. ಮಹಿಳಾ ಸಂಘಟನೆಯಿಂದ ನಾವೆಲ್ಲ ಮಹಿಳೆಯರು ಪ್ರಜ್ವಲ್ ರೇವಣ್ಣನವರು ಈ ಥರ ಎಲ್ಲ ಹೆಣ್ಮಕ್ಳನ್ನ ದೌರ್ಜನ್ಯ ಮಾಡಿದ್ದಾರೆ. ಅವ್ರ ಮನೇಲಿ ಕೆಲಸ ಮಾಡೋರನ್ನ ಕ್ಯಾಸೆಟಲ್ಲಿ ಯೂಟ್ಯೂಬಲ್ಲಿ ಮಾಡ್ಕೊಂಡು ಎಲ್ಲ ಕ್ಯಾಸೆಟ್ ಮಾಡ್ಕೊಂಡು ಕ್ಯಾಸೆಟ್ ಎಲ್ಲ ಮಾಡ್ಕೊಂಡು ದೌರ್ಜನ್ಯ ಮಾಡಿ ಲೈಂಗಿಕ ಸಂಬಂಧಗಳು ಹೆಣ್ಮಕ್ಳನ್ನ ಭಾರಿ ತೊಂದರೆ ಕೊಡ್ತಿದ್ದಾನೆ ಅಂತ ಯಾವುದೇ ಕಾರಣಕ್ಕೆ ಎಲೆಕ್ಷನ್ ಒಳಗೆ ಅವ್ನು ತಂದು ಒಳಗಾಕಿ ಅವ್ರು ಜೈಲು ಶಿಕ್ಷೆ ಆಗಲೇಬೇಕು, ಗಲ್ ಶಿಕ್ಷೆ ಕೊಡಲೇಬೇಕಂತ ನಾವೆಲ್ಲ ಹೆಣ್ಮಕ್ಳು ಇದು ಮಾಡ್ತೀವಿ. ನಮ್ಮ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ಹೇಳ್ಕೊಳ್ತೀವಿ. ಜನವಾದಿ ಮಹಿಳಾ ಸಂಘಟನೆಯ ಮಹಿಳೆಯರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಜನವಾದಿ ಮಹಿಳಾ ಸಂಘಟನೆ ಇವತ್ತು ಹೋರಾಟ ಮಾಡ್ತಾ ಇದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣನ ಇವತ್ತು ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ತರ್ತಾ ಇದ್ದಾರೆ. ಅವರ ವಿಮಾನದಲ್ಲಿ ಬರ್ತಾ ಇದ್ದಾರೆ. ಅವರು ನಮ್ಮ ದೇಶವನ್ನು ಬಿಟ್ಟು ಓಡೋಗಿದ್ರು ಅವರು. ಯಾವಾಗ
ಅದು ಹೊರಗೆ ಬೀಳುತ್ತಾರೆ ಕೂಡಲೇ ದೇಶವನ್ನು ಬಿಟ್ಟು ಗಡಿಪಾರಾಗಿದ್ದರು. ಇವತ್ತು ಸಿಕ್ಕಿದಾರೆ, ನಿನ್ನೆ ಸಿಕ್ಕಿದ್ದಾರೆ, ಇವತ್ತು ತರ್ತಾ ಇದ್ದಾರೆ. ಒಂದೇನಂದರೆ ಅವರಿಗೆ ಬೇಲ್ ಕೊಡಬಾರ್ದು ಅಂತ ನಮ್ಮ ಉದ್ದೇಶ. ಜನವಾದ ಮೇಳ ಸಂಘಟನೆಯವರು ಅವರ ಒಂದು ಉದ್ದೇಶ ಏನಂದರೆ ಅವರಿಗೆ ಪ್ರಜ್ವಲ್ ರೇವಣ್ಣಗೆ ಬೇಲ್ ಕೊಡಬಾರ್ದು ಅಂತ. ಯಾಕೆ ಬೇಲ್ ಕೊಡಬಾರ್ದು ಅಂದರೆ ಅವನು ಹಾಸನ ಜಿಲ್ಲೆಯಲ್ಲಿ ಬಹಳ ಅಕ್ರಮಗಳನ್ನು ಮಾಡಿದ್ದಾನೆ ಮತ್ತು ದೌರ್ಜನ್ಯದಿಂದನೇ ರೇಪ್ ಮಾಡಿದ್ದಾನೆ ಭಾಳ ಮಂದಿನ. ಕೇಂದ್ರ ಸರ್ಕಾರ, ಮುಖ್ಯವಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಮತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇಂಥ ಕ್ರಿಮಿನಲ್ಗಳಿಗೆ ಬೆಂಬಲ ಕೊಡ್ತಕ್ಕಂಥ ರಾಜಕಾರಣಿಗಳೇನಿದಾರಲ್ಲ, ಇಂಥ ಬೆಸ್ಟ್ ರಾಜಕಾರಣಿಗಳು ನಮಗೆ ಬೇಕಾ? ಇದು ಯಾವ ಲೆಕ್ಕಿದು? 2776 ಜನ ಮಹಿಳೆಯರು ಅವ್ರು ರೇಪ್ ಆದವರು ಸುಮ್ಮನೆ ಕೂತ್ಕೊಂಡಿದ್ರು. ಅವರು ಇವತ್ತೆಲ್ಲರೂ ಹೊರಗೆ ಬಂದು ಹೇಳ್ತಾ ಇದಾರ, ನಂದು ಹಿಂಗೆ ಮಾಡ್ಯಾನ, ನಾವೆಲ್ಲ ಪ್ರಾಣಾಪಾಯದಿಂದ ದೂರ ಇದೀವಿ, ಪ್ರಾಣ ಬೆದರಿಕೆ ಹಾಕಿದ್ರು, ಜೀವ ಬೆದರಿಕೆ ಹಾಕಿದ್ರು, ನೀವು ಉಳಿದಿಲ್ಲ ಅಂತ ಜೀವ ಬೆದರಿಕೆ ಹಾಕಿದ್ರು. ಹಂಗಾಗಿ ನಾವು ಭಯಪಟ್ಟು ಯಾವುದೇ ಹೇಳಲಾರ್ದಂಗೆ ನಮ್ಮ ಮನೆಯಲ್ಲೇ ಕೂತ್ಕೊಂಡಿರ್ತೀವಿ, ನಮ್ಮ ಮನೆ ಸೇರ್ತೀವಿ, ನಾವು ಧೈರ್ಯವಾಗಿ ಏನಾದರೂ ಆಗಲಂತ ಪಬ್ಲಿಕ್ ಆಗಿ ಹೇಳಕ್ಕೆ ಬರ್ತಾ ಇದ್ದೀವಿ ಅಂತ ಹೊರಗೆ ಬರ್ತಾ ಇದ್ದಾರೆ. ನಮ್ಮಲಾರ್ದಂಗೆ ಹೋಗ್ಬಿಟ್ಟಾರ. ಪ್ರಾಣಾಪಾಯದಿಂದ ನಿಮಗೆ ಮತ್ತೆ ಬದುಕಲಿಕ್ಕೆ ಬೇಕಾ, ಮತ್ತೆ ಸುಮ್ಮನಿರಾಗ ಬೇಕಂತ ಕೇಳಿದಾಗ ಏನೋ ಜೀವನ ಬದುಕಿ ಸಾಕು ಅಂತ ಸುಮ್ಮನೆ ಆಗ್ಬಿಟ್ಟಾರೆ ಎಲ್ಲ ಕೆಲವು ಜನ. ನಮ್ಮ ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದು ಮತ್ತು ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ನಲ್ಲಿ ಬಂದಿರತಕ್ಕಂಥ ವರದಿ ನಾವು ನೋಡಿದಂಗೆ ಮತ್ತು ಮೀಡಿಯಾದವ್ರು ಕೂಡ ಹೇಳಿದಂಗೆ ಅಲ್ಲಿ ಮಹಿಳೆಯರು ಕೂಡ ಹೇಳ್ದಂಗೆ ಇವತ್ತು ರೇಪ್ ಆಗಿರ್ತಕ್ಕಂಥ ಮಹಿಳೆಯರು ಹೊರಗೆ ಬಂದು ಹೇಳಿದಾಗ ಅದನ್ನೆಲ್ಲ ಹೋದ್ರನ್ನ ಲೆಕ್ಕಾಚಾರ ಮಾಡಿದಾಗ 2776 ಜನನ ರೇಪ್ ಮಾಡ್ಯಾನ ಅಂತ ವರದಿ ಬಂದಿದೆ. ಇದೇನಾದರೆ ಅರ್ಥ ಇದೆಯಾ? ಈ ದೇಶದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಏನಾದರೂ ಮಾಡ್ಬೋದ? ನಮ್ಮದು ಅಧಿಕಾರ ಐತೆ, ನಮ್ದು ಇಲ್ಲಿ ದೌರ್ಜನ್ಯ ಇದೆ. ಹಾಸನ ಜಿಲ್ಲೆಯಲ್ಲಿ ನಮ್ಮನ್ನು ಯಾರು ಮಾತಾಡ್ಸಂಗಿಲ್ಲ, ಯಾರು ಮುಟ್ಟಂಗಿಲ್ಲ, ತೊಡವಂಗಿಲ್ಲ, ತೊಡೆದವ್ರು ಯಾರು ಉಳಿಯೋದಿಲ್ಲ. ನಾವೇನು ಮಾಡಿದ್ರೆ ಕರೆಕ್ಟ್ ಇದೆ, ನಾವು ಮಾಡಿದ್ದೇ ಲೆಕ್ಕ ಅಂಬೋದೇನು ಐತಲ್ಲ, ಇಷ್ಟರ ಮಟ್ಟಿಗೆ ಅದು ಸರಿನಾ? ಕೇವಲ ಒಬ್ಬನು ಪ್ರಜ್ವಲ್ ರೇವಣ್ಣ 2776 ಜನನ ಹುಡುಗಿಯರನ್ನ ರೇಪ್ ಮಾಡಿದ್ದಾನಂದ್ರೆ ಅವ್ರು ಇವತ್ತು ಮಕ ಮಾಡಿಸ್ಕೊಂಡು ಬಚ್ಚಿಟ್ಕೊಂಡು ಓಡಾಗ್ಯಾನಂತಂದ್ರೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಒಬ್ಬ MP ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವನು ಸಂಸತ್ ಭವನದಲ್ಲಿ MP ಕ್ಯಾಂಡಿಡೇಟ್ ಆಗಿ ಈಗ MP ಕ್ಯಾಂಡಿಡೇಟು ಮತ್ತು ಈಗ ಆದರೆ ನರೇಂದ್ರ ಮೋದಿ ಅವನಿಗೆ ಸಪೋರ್ಟ್ ಮಾಡೋಗಿ ನಮ್ಮಲ್ಲಿ ವರ್ಕ್ ಮಾಡಿ ಪ್ರಜ್ವಲ್ ರೇವಣ್ಣನಿಗೆ ಗೆಲ್ಲಿಸಿದಂತ ಸಪೋರ್ಟ್ ಮಾಡಿ ಹೋಗಿದೆ ನರೇಂದ್ರ ಮೋದಿ ಏನಾದರೂ ತಲೆಗ ಬುದ್ಧಿಗಿದ್ದ ಐತೆ ಅಂತ ನಾನು ಕೇಳ್ತಾ ಇದ್ದೀನಿ. ಪ್ರಜ್ವಲ್ ರೇವಣ್ಣನ ಹೊರಗೆ ಬಿದ್ದ ಮೇಲೆ ಕೂಡ ನೀನು ಅಲ್ಲಿ ಹೋಗಿ ಪ್ರಚಾರ ಮಾಡ್ತೀಯ ಅಂತಂದ್ರೆ ಹೇಗೆ? ಇಂಥ ಪಟ್ಟಭದ್ರ ಹಿತಾಸಕ್ತಿಗಳು ರೌಡಿಗಳು ಬೇಕಾ ನಿನಗೆ? ರೌಡಿಗಳಿಗೆದ್ರೆ ನಿನಗೆ ಕರೆಕ್ಟಾ? ರೌಡಿಗಳಿಗೆದ್ರೆ ನಿಮ್ಮ BJP ಸರ್ಕಾರ ಬರ್ತಾ ಇದೆ. ಇದು ಇವತ್ತು ನಡೀತಕ್ಕಂಥ ಕೆಲಸ. ಇಂಥ ಕೆಟ್ಟ ದುಷ್ಟ ಕಾಮಕಾತ್ರನ ಈ ದೇಶದಲ್ಲಿ ನಾವು ಸಪೋರ್ಟ್ ಮಾಡಿದ್ರೆ ಅದು ಎಂಥ ದೇಶ? ಇಡೀ ಎಲ್ಲ ದೇಶಗಳಲ್ಲಿ ನಮ್ಮ ಭಾರತ ಒಬ್ಬನು 700 ಜನನ ರೇಪ್ ಮಾಡ್ಯಾನಂದ್ರೆ ಎಂಥ ಕೆಟ್ಟ ಹೆಸರು ಬರ್ತದೆ ನಮ್ಮ ಇಂಡಿಯಾಕ್ಕೆ. ಅದು ಗೊತ್ತಾಗಬೇಕು ರಾಜಕಾರಣಿಗಳಿಗೆ ಮತ್ತು ಸರ್ಕಾರಗಳು ಗೊತ್ತಾಗಬೇಕು. ರಾಜ್ಯ ಸರ್ಕಾರಕ್ಕೆ ಆಗಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ಆಗಿರ್ಬೋದು, ಎಲ್ಲರಿಗೆ ಗೊತ್ತಾಗಬೇಕಾಗಿತ್ತು. ಆದರೆ ಅವರಿಗೆ ಇವತ್ತು ಬೇರೆ ಕೊಡ್ಸಕ್ಕೆ ಎಲ್ಲ ತಯಾರಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಎದುರಾದಂಥ ವಕೀಲ
ಮೊನ್ನೆ ಮಾತಾಡಿದ್ದು ಏನಂದ್ರೆ ಇಲ್ಲ ಇಂಥ ಹಿಡಿಯಾಳುಗಳು ನಮ್ಮ ದೇಶದಾಗಿರಬಾರ್ದು, ಅವನಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿರ್ತಕ್ಕಂಥ ವಕೀಲ ಇವತ್ತು ಆ ಪ್ರಜ್ವಲ್ ರೇವಣ್ಣ ಕಡೆ ಮಾತಾಡ್ತಾ ಇದ್ದೆ ನಾವು ಇವತ್ತು ಮುಂಜಾನೆ ಮೀಡಿಯಾದಲ್ಲಿ. ಇವತ್ತು ಯಾರು ದಪ್ಪನ ಮಕ್ಕ ನೋಡಿ, ಯಾರು ಪಟ್ಟಭದ್ರ ಹಿತಾಸಕ್ತಿಗಳು ನೋಡಿ ಇವತ್ತು ಮಾತಾಡ್ತಕ್ಕಂಥ ವಕೀಲರು ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ನಾವು ತಿಳ್ಕೋಬೇಕಾಗಿದೆ. ನಿನ್ನೆಲ್ಲ ಮೊನ್ನೆಲ್ಲ ವಿರೋಧವಾಗಿ ಮಾತಾಡಿರ್ತಕ್ಕಂಥ ವಕೀಲ ಇವತ್ತು ಮುಂಜಾನೆ ಏನು ಮಾತಾಡ್ತಾ ಇದ್ದಾನೆ? ಇಲ್ಲ ಸರಿಯಾದಂಥ ರೀತಿಯಲ್ಲಿ ಅವ್ರಿಗೂ ಎವಿಡೆನ್ಸ್ ಇಲ್ಲ, ಸರಿಯಾದಂಥ ರೀತಿಯಲ್ಲಿ ಅವ್ರಿಗೆ ಮಕ್ಕಳು ಕಾಣೋದಿಲ್ಲ, ಸರಿಯಾದಂಥ ರೀತಿಯಲ್ಲಿ ಅವ್ರು ಹೇಳಿಕೆ ಕೊಟ್ಟಿಲ್ಲ. ಈ ರೀತಿ ಇವತ್ತು ಅವನ್ನ ಪ್ರಜ್ವಲ್ ರೇವಣ್ಣನ ತಪ್ಪಿಸಿ ಅವನ್ನ ಹೊರಗೆ ತರಲಿಕ್ಕೆ ಏನೆಲ್ಲ ಷಡ್ಯಂತ್ರಗಳನ್ನು ನಡೆಸ್ತಾ ಇದ್ದಾರೆ. ಈಗ ಈ ಷಡ್ಯಂತ್ರಗಳಿಗೆ ಯಾರೇ ಇವತ್ತು ಕೋರ್ಟ್ಗೆ ಹೇಳ್ತಾ ಇದೀವಿ ನಾವು, ಸುಪ್ರೀಂ ಕೋರ್ಟ್ಗೆ ಆಗಲಿ ಹೈಕೋರ್ಟ್ಗೆ ಆಗಲಿ ಹೇಳ್ತಾ ಇದೀವಿ. ಯಾವುದೇ ಷಡ್ಯಂತ್ರಗಳಿಗೆ ಬೊಕ್ಕಲ್ತೇನೆ ಅವರಿಗೆ ಪ್ರಜ್ವಲ್ ರೇವಣ್ಣಗ ಮತ್ತು ಅವನಿಗೆ ಸಪೋರ್ಟ್ ಮಾಡಿರ್ತಕ್ಕಂಥವರಿಗೆ ಸರಿಯಾದಂಥ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು. ಅವ್ರು ಇಷ್ಟು ಮಂದಿ ರೇಪ್ ಮಾಡಿದೆ ಅಂತನ್ನ ಸುಮ್ಮನೆ ಯಾವುದೋ ಒಂದು 20 ವರ್ಷ 10 ವರ್ಷ ಕಾರ್ಯಾಗಾರ ಶಿಕ್ಷೆ ಕೊಟ್ಟು ಬಿಡಬಾರ್ದು. ಅವನಿಗೆ ನನ್ನ ತಿಳಿದ ಮಟ್ಟಿಗೆ ಅವನಿಗೆ ಗಲ್ಲು ಶಿಕ್ಷೆ ಆದ್ರೆ ಮಾತ್ರ ಎಲ್ಲ ರಾಜಕಾರಣಿಗಳಿಗೆ, ದೊಡ್ಡ ದೊಡ್ಡ ಗೂಂಡಗಳಿಗೆ, ದೊಡ್ಡ ದೊಡ್ಡ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಎಚ್ಚರಿಕೆ ಕೊಟ್ಟಂತ ಸಂದರ್ಭ ಆಗ್ತದೆ. ಹಂಗಾಗಿ ಪ್ರಜ್ವಲ್ ರೇವಣ್ಣಗೆ ಕಲ್ಲಾಗಬೇಕು, ಅವನಿಗೆ ಬೇಲ್ ಕೊಡಬಾರ್ದು ನಮ್ಮ ಹೈಕೋರ್ಟು. ಹಂಗಾಗಿ ಜನವಾದ ಮಹಿಳಾ ಸಂಘಟನೆ ಇವತ್ತು ಕರ್ನಾಟಕದಾದ್ಯಂತ ಹೋರಾಟ ನಡೆಸ್ತಾ ಇದೆ. ಅವನಿಗೆ ಬೇಲ್ ಕೊಟ್ಟಿದ್ದೇ ಕರೆವಾದ್ರೆ ಬೇಲ್ ಕೊಟ್ಟಂತವ್ರ ವಿರುದ್ಧವಾಗಿ ಹೋರಾಟ ನಡೆಸಲಿಕ್ಕೆ ಜನವಾದ ಮಹಿಳಾ ಸಂಘಟನೆ ಮುಂದಾಗ್ತದೆ. ಮಹಿಳಾ ಸಂಘಟನೆ ತಾಲೂಕಾ ಸಮಿತಿ ಸಿರುಗುಪ್ಪೆ ಅವರು ಸಲ್ಲಿಸಿರುವ ಮನವಿ ಪತ್ರವನ್ನು ಈ ದಿನವೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ಇವರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಈ ದಿನವೇ ರವಾನಿಸಲಾಗಿದೆ ಎಂದು ನಮಗೆ ತಿಳಿಸಿದೆ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್